ಹೆಂಡತಿಗೋಸ್ಕರ ತಾಯಿನೇ ತಳ್ಬಿಟ್ಟ ನನ್ ಮಗ. ಇದೆಲ್ಲ ನಿನ್ ಟ್ರೈನಿಂಗ್ಗೆ ಅಲ್ವಾ? ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿನ್ ಡ್ರಾಮಾ? ಸ್ವಲ್ಪ ತಡ ಆಗಿದ್ರೆ ತಲೆ ಒಡೆದು 2 ಓಳಾಗಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ರಕ್ತ ನೋಡ್ಬೇಕು ಅನ್ಕೊಂಡಿದ್ಯೇನೆ? ಅಯ್ಯೋ ಅತ್ತೆ. ಅಮ್ಮ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ನಾನು ಆದ್ಯನ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಆದ್ಯ ನನ್ನ ಹೆಂಡತಿ. ಅವಳನ್ನ ಬೈದ್ರೆ ನನ್ನ ಬೈದ ಹಾಗೆ ಇನ್ನೊಂದ್ಸಲ ಅವಳ ತಂಟೆಗೆ ಹೋಗ್ಬೇಡಮ್ಮ. ಆದ್ಯ, ನೀನ್ ಎದುರುಗಡೆ ಬಾ. ಭಯ ಪಡಬೇಡ ಆದ್ಯ, ನಿನಗೆ ಯಾರು ಏನು ಹೇಳಲ್ಲ. ನೀನ್ ಬಾ. ಹೋಗ್ ಬರ್ತೀನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಗಂಡ ಹೆಂಡತಿ ಒಂದಾಗಿ ನನ್ನ ಬಾಳೆಹಣ್ಣು ಸಿಪ್ಪೆ ತರ ತೆಗೆದು ಬಿಸಾಕ್ಬಿಟ್ರಿ ಅಲ್ಲ. ಇವತ್ತು ನಿನ್ನಿಂದಾಗಿ ನನ್ ಮಗ ನನ್ನ ಕೈ ಹಿಡಿದು ಪಕ್ಕಕ್ಕೆ ತಳ್ದ. ಒಂದಲ್ಲ ಒಂದು ದಿನ ನನ್ನನ್ನ ಈ ಮನೆಯಿಂದನೂ ಆಚೆ ಹಾಕ್ಬೋದು. ಆ ದಿನ ಬರೋದ್ರೊಳಗೆ ಅವನ ಜೀವನದಲ್ಲಿ ನೀನಿಲ್ದಿರೋ ಹಾಗೆ ಮಾಡ್ತೀನಿ. ನೋಡ್ತಾ ಇರು. ಅಸ್ಮಿತಾ, ನೀವ್ಯಾಕೆ ಬಂದ್ರಿ? ನಿನಗ್ ಧೈರ್ಯ ಇರತ್ತೆ ಅಂತ ನಾನೇ ಬರಕ್ ಹೇಳ್ದೆ. ಆರೋಗ್ಯ ಹೇಗಿದೆಯಮ್ಮ? ಧೈರ್ಯವಾಗಿರಮ್ಮ. ಪಾಸಿಟಿವೇ ಬರುತ್ತೆ. ಅಂದ್ರೆ ಪಾಸಿಟಿವೇ ಬರುತ್ತೆ. ಪಾಸಿಟಿವಾ? ಕಂಗ್ರ್ಯಾಚುಲೇಷನ್ಸ್ ಮಿಸಸ್ ಅಸ್ಮಿತಾ, ನೀವು ತಾಯಿ ಆಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಅಶ್ಮಿತಾ. ಜೂನಿಯರ್ ಪ್ರಶಾಂತ್ ಬರ್ತಿದ್ದಾನೆ. ಕಂಗ್ರಾಟ್ಸ್. ಇನ್ ಮುಂದೆ ನೀನು ತುಂಬಾ ಜೋಪಾನವಾಗಿರ್ಬೇಕು ಕಣೆ. ನನ್ಗೆ ಮಗುನೇ ಬೇಡ. ಏನ್ ಮಾತಾಡ್ತಿದೀಯೇ? ದೇವ್ರ ದಯೆಯಿಂದ ಎಲ್ರು ತಾಯಿ ಆಗೋದಿಕ್ ಬಯಸ್ತಾರೆ. ಆದ್ರೆ ನೀನೇನು ಬಾಗ್ಲಿ ಬಂದ್ರೆ ಅದೃಷ್ಟನ ಒದಿತಾ ಇದ್ಯಲ್ಲ, ಹುಚ್ಚ ನಿನಗೆ? ಅಮ್ಮ, ಬೇಡ ಅಂದ್ರೆ ಈಗ ಬೇಡ ಅಂದೆ. ನನ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹಾಕಿ ಆಡ್ಬೇಕು. ನನ್ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು. ನನಗಿನ್ನೂ ಟೈಮ್ ಬೇಕು. ಆಟ ಆಡ್ಬೇಡ. ಅದನ್ನೇ ಬೇಬಿ ಹುಟ್ಟಾದ್ಮೇಲೂ ಆಡ್ಬೋದು ಅಂತ ಇದ್ದೀನಿ. ನೀನ್ ನನಗ್ ಸಲಹೆ ಕೊಡ್ಬೇಡ. ಏಯ್, ತಾಯಿ ಆಗೋದು ಒಂದು ವರ, ಅದನ್ನ ಶಾಪ ತರ ನೋಡ್ಬೇಡ. ನನಗ್ ಕೋಪ ಬರೋ ಹೋಗಿ ಮಾತಾಡ್ಬೇಡ ರಾಜಿ. ಇದು ನನ್ ಜೀವನ, ನನ್ ನಿರ್ಧಾರನೇ ಫೈನಲ್. ಡಾಕ್ಟರ್, ನಾನ್ ಈ ಮಗುನ ತೆಗಿಸ್ಬೇಕು ಅಂತಿದ್ದೀನಿ. ಸಾರಿ ಮೇಡಮ್, ವೈ? ನಿಮ್ ಹೆಲ್ತ್ ಕಂಡೀಷನ್ ಸಪೋರ್ಟ್ ಮಾಡಲ್ಲ. ಅಬ್ಡಮನ್ ಅಲ್ಲಿ ಇಂಟರ್ನಲ್ ಇಶ್ಯೂಸ್ ಇದೆ. ಮೆಡಿಸನ್ಸ್ ಅಲ್ಲದೆ ಸರ್ಜರಿ ಮುಖಾಂತರ ಏನಾದ್ರೂ ಟ್ರೈ ಮಾಡಿದ್ರೆ ನಿಮ್ ಪ್ರಾಣಕ್ಕೆ ಸಂಸ್ಕಾರ ಇದೆ. ಡೋಂಟ್ ಟೇಕ್ ರಿಸ್ಕ್. ಡಾಕ್ಟರ್, ನಾವೀಗ AI ಜನರೇಷನ್ ಅಲ್ಲಿ ಇದೀವಿ. ಇನ್ನು ಇಂಪಾಸಿಬಲ್ ಅನ್ನೋ ಮಾತೇನು? ಡೂ ಸಮಥಿಂಗ್ ಡಾಕ್ಟರ್. ಕಾಲ ಬದಲಾಗಿರ್ಬಹುದಮ್ಮ, ಆದ್ರೆ ಪರಿಸ್ಥಿತಿಗಳು ಬದಲಾಗೋದಿಲ್ಲ. ಇದೇನು, ಅವಳು ಆ ಕಡೆ ಹೋದ್ರೆ ಇವ್ರು ಈ ಕಡೆ ಹೋಗ್ತಿದಾರಲ್ಲ, ಏನ್ ನಡೀತಾ ಇದೆ? ಖಂಡಿತ ಏನೋ ಇದ್ದೇ ಇರುತ್ತೆ. ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಕಾಂತ ಕಾಂತ,
ನಿಂತ್ಕೋ. ಏನು ನಿನ್ ಮೊಮ್ಮಗನ್ಗೆ ನಾಮಕರಣ ಮಾಡ್ತಿದ್ಯಾ? ಹೌದಮ್ಮ, ನಿಮ್ ಅಣ್ಣವ್ರನ್ನ ದುಡ್ಡು ಕೇಳಿದ್ಕೆ ಇಲ್ಲಿ ನೋಡಿ ಇಷ್ಟೇ ಇರೋದು ತಗೋ ಅಮ್ಮ ಅಂದ್ರು. ಇದ್ರಲ್ಲಿ ನಾನು ಏನ್ ಮಾಡೋಕ್ಕಾಗುತ್ತಮ್ಮ? ಇದ್ರಲ್ಲಿ ಮಕ್ಳಿಗೆ ಬಟ್ಟೆ ತಗೊಳಕ್ಕೂ ಆಗಲ್ಲ. ಎಷ್ಟು ಬೇಕು? 2 ಲಕ್ಷ ಅಮ್ಮ. ಆ ಬಡ್ಡಿ ಎಷ್ಟು ಕೊಡ್ತೀಯಾ? ಊರಲ್ಲಿ ಒಬ್ರ ಹತ್ರ ಮೊದ್ಲು ತಗೋತಾ ಇದ್ದೆ, ನೀವು ಸ್ವಲ್ಪ ನೋಡ್ಬಿಟ್ ಕೊಡಿ ಅಮ್ಮ. ಆಯ್ತು, 10 ರೂಪಾಯಿ ಬಡ್ಡಿ ಕೊಡು. 10 ರೂಪಾಯಿ ಬಡ್ಡಿನಾ? ಮೊಮ್ಮಗನ್ ನಾಮಕರಣನ ಜೋರಾಗಿ ಮಾಡ್ಬೇಕಲ್ವಾ? ಊರ್ ಜನಗಳೆಲ್ಲ ಅದ್ರ ಬಗ್ಗೆ ಮಾತಾಡ್ಕೋಬೇಕು ಅಂದ್ರೆ ಬಡ್ಡಿನ ಜಾಸ್ತಿ ಕೊಡ್ಬೇಕಪ್ಪ. ಸರಿನಮ್ಮ, ಆಯ್ತು. ನೀವು ಕೇಳ್ದಷ್ಟು ಬಡ್ಡಿನೇ ಕೊಡ್ತೀನಿ ಅಮ್ಮ. ಆ ಇಲ್ಲೇ ಇರು, 1 ನಿಮಿಷ ಬಂದೆ. ಹಲೋ. ಯಾ ನಾನೇ ಹೇಳಿದ್ದು.